ಹಾಯ್, ನಾನ್ ಜಯಲಕ್ಷ್ಮಿ. 14 ಇಯರ್ಸ್ ಇಂದ ವೇಟ್ ಲಾಸ್ ಕೋಚ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಈ 14 ಇಯರ್ಸ್ ಅಲ್ಲಿ ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ನಾನು ಇವತ್ತು ಮಾತಾಡ್ತಾ ಇರೋದು ಕ್ರೇವಿಂಗ್ಸ್ ಬಗ್ಗೆ. ಸೊ ಈ ವೇಟ್ ಲಾಸ್ ಮಾಡ್ಬೇಕಾದ್ರೆ ಏನಕ್ಕೋಸ್ಕರ ಕ್ರೇವಿಂಗ್ಸ್ ಆಗತ್ತೆ, ಪದೇ ಪದೇ ಯಾಕೆ ಹೊಟ್ಟೆ ಹಸ್ವಾಗ್ತಾ ಇರತ್ತೆ, ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇರುವಂತದ್ದು. ಕ್ರೇವಿಂಗ್ಸ್ ಇಂದ ಹೇಗೆ ಹೊರಗಡೆ ಬರೋದು, ಇದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗಿರೋದು. ಸೊ ಮೇನ್ ಆಗಿ ನಾವು ಯಾವತ್ತು ಫೋಕಸ್ ಮಾಡಬೇಕಾಗಿರೋದು ಹೆಲ್ತಿಯಾಗಿ ವೇಟ್ ಲಾಸ್ ಮಾಡಬೇಕಾಗಿರೋದು, ಅನ್ಹೆಲ್ತಿಯಾಗಿ ವೇಟ್ ಲಾಸ್ ಮಾಡೋದಲ್ಲ. ಈ ಕ್ರೇವಿಂಗ್ಸ್ ನ ಕರೆಕ್ಟ್ ಆಗಿ ನೀವು ತಿಳ್ಕೊಂತು ಅಂತ ಅಂದ್ರೆ ನೀವು ಯಾವತ್ತು ಅನ್ಹೆಲ್ತಿಯಾಗಿ ವೇಟ್ ಲಾಸ್ ಮಾಡಲ್ಲ, ಯಾವತ್ತು ನೀವು ಫೋಕಸ್ ಆಗಿರ್ತೀರಾ ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಮೇನ್ ಆಗಿ ನಮ್ಮ ಬಾಡಿಯಲ್ಲಿ ಕೋಟ್ಯಾಂತರ ಸೆಲ್ಸ್ ಇರತ್ತೆ. ಅಂದ್ರೆ ನಾವ್ ಏನೇ ತಿಂದ್ರೇನು ನಮ್ಮ ಬಾಡಿ ಸೆಲ್ಸ್ಗೆ ಅದು ಸ್ಯಾಟಿಸ್ಫೈಡ್ ಆಗ್ಬೇಕು. ಸೊ ಯಾವಾಗ ಆ ಬಾಡಿ ಸೆಲ್ಸ್ಗೆ ಸ್ಯಾಟಿಸ್ಫೈಡ್ ಆಗೋದಿಲ್ಲ, ಸೊ ಆಟೋಮೆಟಿಕ್ ಆಗಿ ನಮ್ಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಅದ್ ತಿನ್ಬೇಕು ಇದು ತಿನ್ಬೇಕು ಆ ತರದೆಲ್ಲ ಅನ್ನಿಸ್ತಾ ಇರತ್ತೆ. ಇದು ನೀವು ತಿಳ್ಕೊಬೇಕಾಗಿರೋದು. ಫಸ್ಟ್ ನೀವು ಜಸ್ಟ್ ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದ್ ಆಪಲ್ ಮತ್ತೆ ಒಂದ್ ಸಮೋಸ ನೀವು ತಿಂದಾಗ, ಒಂದ್ ಆಪಲ್ ತಿಂತು ಅಂತ ಅಂದ್ರೆ 1 ಅವರ್ ಅಥವಾ 1.5 ಅವರ್ಸ್ ಏನು ತಿನ್ಬೇಕಂತ ಅನ್ಸಲ್ಲ. ಅದೇ ಸಮೋಸ ತಿಂತು ಅಂತ ಅಂದ್ರೆ ಇನ್ನೊಂದು 10 ಮಿನಿಟ್ಸ್ 15 ಮಿನಿಟ್ಸ್ಗೆ ಮತ್ತೆ ನಾವು ಇನ್ನೊಂದು ತಿನ್ಬೋದು, ಅದಕ್ಕೆ ರೆಡಿ ಆಗಿರ್ತೀವಿ. ಸೊ ಈ ತರ ನೀವು ಯಾವಾಗ ಆಪಲ್ ತಿಂದಿರ್ತೀರಾ, ಸೊ ಆಲ್ಮೋಸ್ಟ್ ಆಲ್ ಅದು ಆಕ್ಚುಲಿ ಸ್ಯಾಟಿಸ್ಫೈಡ್ ಆಗಿರತ್ತೆ ನಮ್ಗೆ. ಸೊ ಅವಾಗ ನಮ್ಗೆ ಹೊಟ್ಟೆ ಇಮಿಡಿಯೇಟ್ ಆಗಿ ಹೊಟ್ಟೆ ಹಸ್ವಾಗೋದಿಲ್ಲ. ಅದೇ ನಮ್ಗೆ ಸಮೋಸ ಯಾವಾಗ ತಿಂತೀವಿ, ಅದು ಬಂದು ಅಥವಾ ಯಾವುದೇ ಜಂಕ್ ಫುಡ್ ತಿಂದ್ರು ಇಮಿಡಿಯೇಟ್ ಆಗಿ ನಾವು ಇನ್ನೊಂದ್ಸರಿ ತಿನ್ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಯಾವಾಗ ತಿಳ್ಕೊಳ್ತೀವಿ, ಆಟೋಮೆಟಿಕ್ ಆಗಿ ಈ ಕ್ರೇವಿಂಗ್ಸ್ ಕಂಟ್ರೋಲ್ ಆಗೋದಲ್ಲಿ ನಿಮ್ಗೆ ಸಖತ್ ಸಪೋರ್ಟ್ ಆಗ್ತಾ ಇರತ್ತೆ. ಓಕೆ, ಸಾಮಾನ್ಯವಾಗಿ ಈ ವೇಟ್ ಲಾಸ್ ಅಲ್ಲಿ ಕೆಲವೊಬ್ರು ಮಾಡ್ತಾ ಇರ್ತಾರೆ, 4 ಇಡ್ಲಿ ತಿನ್ನೋ ಬದಲು 2 ಇಡ್ಲಿ ತಿನ್ನೋದು, 2 ಚಪಾತಿ 3 ಚಪಾತಿ ತಿನ್ನೋರು ಬರೀ 1 ಚಪಾತಿ ತಿನ್ನೋದು, ಕರೆಕ್ಟ್ ಆಗಿ ಊಟ ಮಾಡ್ತಾ ಇದ್ದವರು ಸ್ವಲ್ಪ ಸ್ವಲ್ಪನೇ ತಿನ್ನೋದು, ಈ ತರದೆಲ್ಲ ಮಾಡ್ತಾ ಇರ್ತಾರೆ. ಮೇನ್ ಆಗಿ ಜಸ್ಟ್ ನೀವು ಥಿಂಕ್ ಮಾಡಿ, ಆಲ್ಮೋಸ್ಟ್ ಕ್ಯಾಲರಿ ಕಟ್ ಡೌನ್ ಮಾಡಬೇಕು. ಆದ್ರೆ ನೀವು ಏನ್ ತಿನ್ಬೇಕು, ಹೇಗೆ ತಿನ್ಬೇಕು, ಎಷ್ಟು ತಿನ್ಬೇಕು ಅದನ್ನ ನೀಟಾಗಿ ತಿಳ್ಕೊಂಡಿರ್ಬೇಕು. ಅವಾಗ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ವೇಟ್ ಲಾಸ್ ಆಗಕ್ಕೆ ನಿಮ್ಗೆ ಸಪೋರ್ಟ್ ಆಗ್ತಾ ಇರತ್ತೆ. ಜಸ್ಟ್ ಒಂದು 30 ವರ್ಷ 35 ವರ್ಷದ ಹಿಂದೆ ಹಣ್ಣು ತರಕಾರಿ ಸೊಪ್ಪು ಎಲ್ಲ ಯಾವ ತರ ಶಕ್ತಿಯಾಗಿ ಸಿಗ್ತಾ ಇತ್ತು. ನಾವ್ ಈಗ ಏನ್ ತಿಂತಾ ಇದೀವಿ 100% ಅದು ಮುಂಚಿನಷ್ಟು ನ್ಯೂಟ್ರಿಷನ್ ವ್ಯಾಲ್ಯೂ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಿ. ಮೇನ್ ಆಗಿ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಡೇ ಬೈ ಡೇ ನ್ಯೂಟ್ರಿಷನ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತ. ಮೇನ್ ಆಗಿ ಯಾವಾಗ ನೀವು 4 ಇಡ್ಲಿ ತಿನ್ನೋರು ಅಥವಾ 5 ಇಡ್ಲಿ ತಿನ್ನೋರು 2 ಇಡ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೊ ಕ್ಯಾಲರಿ ಕಟ್ ಡೌನ್ ಮಾಡ್ತೀರಾ. ಅದ್ರ ಜೊತೆ ನ್ಯೂಟ್ರಿಷನ್ ವ್ಯಾಲ್ಯೂ ನಿಮಗೆ ಸಿಗ್ಬೇಕಾಗಿರೋ ನ್ಯೂಟ್ರಿಷನ್ ಅದು ಸಿಕ್ಕಿರಲ್ಲ 100%. ಅವಾಗ ಬಾಡಿ ಏನಾಗ್ತಾ ಇರತ್ತೆ, ವೀಕ್ ಆಗ್ತಾ ಇರತ್ತೆ. ಅಂದ್ರೆ ನೀವು ವೇಟ್ ಲಾಸ್ ಜರ್ನಿಯಲ್ಲಿ ನೀವು ತಿಳ್ಕೊಬೇಕಾಗಿರೋದು ಮಸಲ್ಸ್ ನ ಗೇನ್ ಮಾಡಬೇಕು, ಅನ್ವಾಂಟೆಡ್ ಫ್ಯಾಟ್ ನ ಕಡಿಮೆ ಮಾಡ್ಕೋಬೇಕು. ಸೊ ಇದನ್ನ ನೀವು ಯಾವಾಗ ಮೈಂಡ್ ಅಲ್ಲಿ ಇಟ್ಕೊಳ್ತೀರಾ, ಅದು ಹೆಲ್ತಿಯಾಗಿ ವೇಟ್ ಲಾಸ್ ಆಗ್ತಾ ಇರತ್ತೆ. ಈ ಕ್ಯಾಲೋರಿ ಕಟ್ ಡೌನ್ ಮಾಡೋದ್ರ ಜೊತೆಗೆ ಕೆಲವೊಬ್ರಿಗೆ ಯಾವಾಗ ಕ್ರೇವಿಂಗ್ಸ್ ಆಗ್ತಾ ಇರತ್ತೆ, ಇದನ್ನ ತುಂಬಾ ಜನದಲ್ಲಿ ನಾನು ಕೇಳಿದ್ದೀನಿ. ಒಬ್ಬೊಬ್ರಿಗೆ ಐಸ್ ಕ್ರೀಮ್ ತಿನ್ಬೇಕಂತ ಅನ್ಸುತ್ತೆ, ಅವಾಗ್ಲೇನೆ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗೋದು. ಕೆಲವೊಬ್ರಿಗೆ ಟೀ ಕಾಫಿ ಕುಡಿಬೇಕಂತ ಅನಿಸ್ತಾ ಇರತ್ತೆ, ಅಥವಾ ಕೆಲವೊಬ್ರಿಗೆ ಚಾಕ್ಲೇಟ್ಸ್ ತಿನ್ಬೇಕಂತ ಅನ್ನಿಸ್ತಾ ಇರತ್ತೆ, ಕೆಲವೊಬ್ರಿಗೆ ಈ ಕೆಲವೊಂದು ಜಂಕ್ ಫುಡ್ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ, ಪಿಜ್ಜಾ ಬರ್ಗರ್ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ. ಸೊ ಇದೆಲ್ಲ ಅವ್ರಿಗೆ ಅದು ತಿಂದಾಗ್ಲೇನೆ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗೋದು, ಇಲ್ಲ ಅಂದಾದ್ರೆ ಅವ್ರಿಗೆ ಸ್ಯಾಟಿಸ್ಫೈಡೇ ಆಗಲ್ಲ. ಈ ತರನು ಇರತ್ತೆ. ಈ ವೇಟ್ ಲಾಸ್ ಜರ್ನಿಯಲ್ಲಿ ನಿಮ್ಮ ಮೈಂಡ್ ನ ಫಸ್ಟ್ ಸೆಟ್ ಮಾಡ್ಕೋಬೇಕು. ಏನ್ ತಿನ್ಬೇಕು, ಹೇಗೆ ತಿನ್ಬೇಕು, ಎಷ್ಟು ತಿನ್ಬೇಕು, ಇದೆಲ್ಲ ಕ್ಲೀನ್ ಆಗಿ ಗೊತ್ತಿರ್ಬೇಕು. ವೇಟ್ ಲಾಸ್ ಮಾಡೋದು ಬರೀ ನಾವು ಬಾಯಿನ ಕಟ್ಟ ಹಾಕೋದಲ್ಲ, ಫಸ್ಟ್ ಮೈಂಡ್ ಅಲ್ಲೂ ನಾವು ಚೇಂಜ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಅಂದ್ರೆ ಕೆಲವೊಂದು ಅಭ್ಯಾಸಗಳನ್ನ 100% ನಾವು ಚೇಂಜ್ ಮಾಡ್ಕೋಬೇಕು. ಬರೀ ವೇಟ್ ಲಾಸ್ ಮಾಡ್ಬೇಕು ಆ ತರ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ತು ಅಂದ್ರೆ ಒಂದ್ ಸ್ವಲ್ಪ ದಿನ ವೇಟ್ ಲಾಸ್ ಆಗತ್ತೆ, ಅದನ್ನ ಬಿಟ್ಟಾದ್ಮೇಲೆ ಅದಕ್ಕಿಂತ ಡಬಲ್ ನೀವು ವೇಟ್ ಗೇನ್ ಆಗಿರ್ತೀರಾ. ಈ ತರ ಯಾವತ್ತೂ ಆಗ್ಬಾರ್ದು. ನೀವು ಒಂದ್ಸರಿ ವೇಟ್ ಲಾಸ್ ಆದ್ಮೇಲೆ ಮತ್ತೆ ಯಾವತ್ತು ವೇಟ್ ಗೇನ್ ಆಗ್ಬಾರ್ದು. ಯಾವತ್ತು ನೀವು ಅದಕ್ಕೆ ಫೋಕಸ್ ಮಾಡ್ತಾ ಇರ್ಬೇಕು. ಮತ್ತೆ ಯಾವತ್ತು ಆರೋಗ್ಯದ ಬಗ್ಗೆನೆ ಫೋಕಸ್ ಮಾಡ್ಬೇಕು, ಬರೀ ವೇಟ್ ಲಾಸ್ ಬಗ್ಗೆ ಅಲ್ಲ. ಇದನ್ನ ಫಸ್ಟ್ ತಿಳ್ಕೊಂಡು ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೊಳ್ಳಿ.